ಫಸ್ಟ್ 3 ಓವರ್ಗೆ 53 ರನ್, ಲಾಸ್ಟ್ 2 ಓವರ್ಗೆ 36 ರನ್. ಹಾಗಾದ್ರೆ ಅಂದ್ಕೊಳ್ತಾ ಇರ್ಬೋದು ನಾವು, ಅಯ್ಯೋ ಯಪ್ಪ 300 ರನ್ ಹೊಡೆದಿರ್ಬೋದು ಅಂತ. RCB ಹೊಡೆದದ್ದು ಬೆಂಗಳೂರು ಗ್ರೌಂಡಲ್ಲಿ ಕೇವಲ 163 ರನ್. ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮಿಡ್ ಇನ್ನಿಂಗ್ಸ್ ವಿಡಿಯೋ ನಾನು ತುಂಬ ರೇರ್ ಮಾಡೋದು, ಯಾಕಂತಂದರೆ ಮ್ಯಾಚ್ ಆದಮೇಲೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಿಡ್ ಇನ್ನಿಂಗ್ಸ್ ವಿಡಿಯೋ ಮಾಡ್ತಾ ಇದ್ದೇನೆ. ಬಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ವರ್ಡಲ್ಲಿ ಉತ್ತರಿಸಿ ಅಂತಿದ್ರೆ ಡಿಸಪಾಯಿಂಟೆಡ್ ಅಷ್ಟೇ ಹೇಳ್ಬೋದು. ಫಸ್ಟ್ ಓವರ್ಗೆ 7 ರನ್ ಬಂತು 7 ಓವರ್, ಅದರಲ್ಲಿ 5 ವೈಡ್ಸ್ ಅಂತೆಲ್ಲ ಸೇರಿ 7 ರನ್ ಬಂತು. ಓಕೆ, ಪರವಾಗಿಲ್ಲ ಅಂತ. ನೆಕ್ಸ್ಟ್ 2 ಓವರಲ್ಲಿ ಒಂದು ರನ್ ಬಂತು ದೇವರೇ. 3 ಓವರ್ಗೆ 53 ರನ್ ಹೊಡೆದಾಗಿತ್ತು RCB. 53 ರನ್ಗೆ 0. ಎಸ್ಪೆಷಲಿ ಥರ್ಡ್ ಓವರ್, ಸ್ಟಾರ್ಕ್ ಅವ್ರು ಹಾಕಿದ ಥರ್ಡ್ ಓವರು 30 ರನ್ ಹರಿದು ಬಂದಾಗ ಇವತ್ತು ಪಕ್ಕ 300 ರನ್ ಅಲ್ಟಿಮೇಟ್ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಈಗ ಲಾಸ್ಟ್ ಮ್ಯಾಚ್ ಹೇಳಿದ್ದೆ, ಫಸ್ಟ್ 6 ಓವರ್ಗೆ ನಾವು 73 ರನ್ ಹೊಡೆದ್ವಿ, ನೆಕ್ಸ್ಟ್ 6 ಓವರ್ಗೆ ಬರೀ 39 ರನ್ ಹೊಡೆದದು ಮುಂಬೈ ಮೇಲೆ ಅಂತ. ಇದು ಒಂಥರ ಬೇಬಿ ಪವರ್ ಪ್ಲೇ ಅಂತ. ಫಸ್ಟ್ 3 ಓವರ್ಗೆ 53 ರನ್, ನೆಕ್ಸ್ಟ್ 3 ಓವರ್ಗೆ ರನ್ನೇ ಇಲ್ಲ. ಒಂದು ಒದ್ದಾಡಿದ್ರು ಒಂದು ರನ್ಔಟ್ ಆಯಿತು. ಸಾಲ್ಟ್ ಅವರು ಮತ್ತು ಕೊಹ್ಲಿ ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಶನ್ ಆಗಿ ಸಾಲ್ಟ್ ಅವರು ಓಡಿ ಬಂದರು. ಇನ್ನೇನು ತಿರುಗಿ ಹೋಗ್ಬೇಕನ್ನುವಾಗ ಸ್ಲಿಪ್ ಆದರು. ಅದು ಅವ್ರಿಗೆ ವಾಪಸ್ ಹೋಗ್ಲಿಕ್ಕಾಗಲಿಲ್ಲ, ಸ್ಟ್ರೈಕರ್ ಎಂಡಿಗೆ ರನ್ಔಟ್ ಆದರು. ಅದಾದ ಮೇಲಿಂದ ಎಂತ ಆಯಿತು ದೇವನೇ ಬಲ್ಲ. 17 ಬಾಲಿಗೆ 37 ರನ್ ಸಾಲ್ಟ್ ಚಚ್ಚಿದ್ರು. ಅಲ್ಟಿಮೇಟ್ ಆಗಿ ಏನು ಬಡ ಅಂತ ಹೊಡಿತಾ ಇದ್ರು. ಕೊಹ್ಲಿ ಅವರು ಒಂಥರ ಏನು, ನಾನು ನಿಂತ್ಕೊಂಡಿರ್ತೀನಿ ಹೊಡಿ ಮಾರ ಅನ್ನುವಂಥ ಆಟ ಆಗಿತ್ತು. ಕೊಹ್ಲಿ ಅವರು 14 ಬಾಲಿಗೆ 22 ರನ್ ಹೊಡೆದು ಔಟ್ ಆದರು. ನಾವು ಭಾರಿ ಹೊಗಳ್ತಾ ಇದ್ದೆವು ಪಡಿಕಲ್ ಮತ್ತು ಜಿತೇಶ್ ಶರ್ಮಾ. ಇವತ್ತು ಅವ್ರು ಒದ್ದಾಡಿದ್ದು ನೋಡಿದರೆ ನಮಗೆ ಕರುಳು ಚುರ್ರ್ ಅಂತ ಅನಿಸ್ತಿತ್ತು. ಪಡಿಕಲ್ 8 ಬಾಲಿಗೆ 1 ರನ್, ಜಿತೇಶ್ ಶರ್ಮಾ 11 ಬಾಲಿಗೆ 3 ರನ್. ಇಬ್ಬರು ಸೇರಿ 3.1 ಓವರ್ಸ್ ಆಡಿದ್ದಾರೆ. ಇಬ್ಬರಿಂದ ಕಾಂಟ್ರಿಬ್ಯೂಷನ್ 3.1 ಓವರ್ಸ್ಗೆ 4 ರನ್ ಇಬ್ಬರ ಕಾಂಟ್ರಿಬ್ಯೂಷನ್. ಈವನ್ ಪಾಟೀದಾರ್ ಅವರು ರನ್ನ ಬಾಲ್ ಮಾತ್ರ ಹೊಡಿಲಿಕ್ಕಾದದ್ದು. ಏನು ಆ ಕಡೆಯಿಂದ ವಿಪ್ರಾಜ್ ನಿಗಮ್ ಆಗಿರ್ಬೋದು, ಈ ಕಡೆಯಿಂದ ಕುಲ್ದೀಪ್ ಯಾದವ್, ಇಬ್ಬರು ಸಹ ಎಂತ ಟರ್ನ್ ಆಗ್ತಾ ಉಂಟು, ಬೌನ್ಸ್ ಆಗ್ತಾ ಉಂಟು. ಅಂದರೆ ಲೆಗ್ ಸ್ಪಿನ್ನರ್ ಒಳ್ಳೆ ಎಫೆಕ್ಟಿವ್ ಆಗ್ಬೋದು, ಬಟ್ ಸುಯೇಶ್ ಶರ್ಮಾಗೆ ಅಷ್ಟು ಒಂದು ತಾಕತ್ತುಂಟಾ, ಅಷ್ಟು ನೈಪುಣ್ಯತೆ ಉಂಟಾ ಗೊತ್ತಿಲ್ಲ. ಡಿಫೆಂಡ್ ಮಾಡ್ತಾರಾ, ಐ ಹ್ಯಾವ್ ನೋ ಐಡಿಯಾ. ಅವರು ಯಾರು ಕುಲ್ದೀಪ್ ಯಾದವ್ 4 ಓವರಿಗೆ 17 ರನ್ ಬಿಟ್ಕೊಟ್ರೆ, ಯಾರು ವಿಪ್ರಾಜ್ ನಿಗಮ್ 4 ಓವರಿಗೆ 18 ರನ್ ಬಿಟ್ಕೊಟ್ಟದು. ಇಬ್ಬರು ಸಹ ವಿಕೆಟ್ ಸಹ ತೆಗಿತಾ ಇದ್ದಾರೆ. ಸೂಪರ್ ಆಗಿ ಬೌಲಿಂಗ್ ಹಾಕಿದ್ರು DC. ಅದು ಮಾತ್ರ ಏನು ಕಮ್ ಬ್ಯಾಕ್ ಮಾರೆ. 3 ಓವರ್ಗೆ 53 ರನ್ ಬಿಟ್ಟುಕೊಟ್ಟು ಅದಾದಮೇಲೆ 18 ಓವರ್ ಮುಗಿದಾಗ 127 ರನ್ ಆಗಿದ್ದು ಮಾತ್ರ. ಇದು ಹೋಪ್ಲೆಸ್ ಅಂತ ಅಂದ್ಕೊಳ್ತಿರುವಾಗ ಲಾಸ್ಟ್ 2 ಓವರಲ್ಲಿ ಅಕ್ಷರ್ ಪಟೇಲ್ ಇದೊಂದು ಓವರು ಮತ್ತು ಮುಖೇಶ್ ಕುಮಾರ್ ಓವರಲ್ಲಿ ಟಿಮ್ ಡೇವಿಡ್ ಡಮ ಚಚ್ಚಿ 36 ರನ್ ಚಚ್ಚಿದ್ರು. ಆ 2 ಓವರಲ್ಲಿ 36 ರನ್ ಹರಿದು ಬಂದದಕ್ಕೆ ಟಿಮ್ ಡೇವಿಡ್ ಅವರ ಒಂದು ಪರ್ಸ್ನಲ್ ಸ್ಕೋರ್ 20 ಬಾಲಿಗೆ 37 ರನ್ ಆ್ಯಂಡ್ ತಂಡದ ಸ್ಕೋರು 163 ಆಗಿದೆ. ಡಿಫೆಂಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಉಂಟು. ಅಂದರೆ ಪ್ರಾಕ್ಟಿಕಲಿ ನನಗೆ ಯಾಕೋ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಉಂಟು. ತುಂಬ ಬೇಜಾರಾಯಿತು ನನಗೆ, ಬ್ಯಾಟಿಂಗ್ ನೋಡಿ ಬೇಜಾರಾಯಿತು ಅಂತ ಹೇಳ್ಬೋದು. ಈಗ ಪವರ್ ಪ್ಲೇ ಆದಮೇಲೆ ಪಿಚ್ಚು ಸ್ವಲ್ಪ ಸ್ಲೋ ಆಯಿತು ಹಾಗೆ ಹೀಗೆ ಅಂತ. ಪವರ್ ಪ್ಲೇಯಲ್ಲಿಯೇ ಪಿಚ್ಚು ಸ್ಲೋ ಆಗ್ತದಾ? ಫಸ್ಟ್ 3 ಓವರ್ ಆಡಿದ್ದಕ್ಕೂ ನೆಕ್ಸ್ಟ್ 3 ಓವರ್ ಆಡಿದ್ದಕ್ಕೂ ಎಂತ ಗೊತ್ತೇ ಆಗ್ತಿಲ್ಲ. ಆ ರೇಂಜಿಗೆ ಅಜಗಜಾಂತರ ಅಂತ ಹೇಳ್ತಾರಲ್ಲ ಹಾಗೆ, ಒಂದು ಉತ್ತರ ಒಂದು ದಕ್ಷಿಣ. ಫಸ್ಟ್ 3 ಓವರ್ ಆ ಥರ ಹೊಡಿತಿದ್ದಾರೆ, ನೆಕ್ಸ್ಟ್ 3 ಓವರ್ ಟೆಸ್ಟ್ ಮಾಡ್ತಾರೆ, ತಿಣ್ಕಾಡ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಮೇಡನ್ ಓವರ್ ಹಾಕಿದ್ದು ಮಾರ್ರೆ. ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್, ಬಟ್ ಮೇಡನ್ ಓವರೆಲ್ಲ ಹಾಕುವಂಥ ಬೌಲರ್ ಎಲ್ಲ ಅಲ್ಲ ಮುಖೇಶ್ ಕುಮಾರ್ ಮೇಡನ್ ಓವರ್ ಹಾಕಿ ವಿಕೆಟ್ ತೆಗೆದಾಗ ತಲೆ ಎಲ್ಲ ಹಾಳಾಗೋಯ್ತು ನನಗಂತೂ. ಏನು ಎಲ್ಲರೂ ಕುಟ್ತಿದ್ರು, ಲಿವಿಂಗ್ಸ್ಟನ್ ಒದ್ದಾಡಿದರು, ಕೃಣಾಲ್ ಪಾಂಡ್ಯ 18 ಬಾಲಿಗೆ 18. ಏನೋ ನನಗೆ ಸಖತ್ ಬೇಜಾರಾಗಿದೆ. ನಿಮ್ಗೆಂತ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಬರೋದಿಲ್ಲ, ನಾನು ಪ್ರಿವ್ಯೂವಲ್ಲಿ ಸಹ ಹೇಳಿದ್ದೇನೆ. ಆದರೆ ಸಹ ನನಗೆ ಇದೆಲ್ಲ ಕೆಲವರು ವಿಡಿಯೋ ನೋಡಿರೋದಿಲ್ಲ, ಬರೀ ಮ್ಯಾಚ್ ಆದ ಕೂಡಲೇ ಮಾತ್ರ ವಿಡಿಯೋ ನೋಡ್ತಾರೆ. ಅವ್ರು ಒಂದಿಷ್ಟು ಮೆಸೇಜ್ ಮಾಡ್ತಾರೆ, ಬ್ರೋ ವಿಡಿಯೋ ಇಲ್ಲಿ ಅಂತ. ನನ್ನ ಕಡೆಯಿಂದ ನಾನು ಎಷ್ಟೆಷ್ಟು ಇನ್ಫಾರ್ಮ್ ಮಾಡಿದ್ದೇನೆ. ನಾಳೆ ಬೆಳಿಗ್ಗೆ ವಿಡಿಯೋ ಬರ್ತದೆ. ಐ ಹೋಪ್ RCB ಒಂದು ಫೈಟ್, ಸೋತ್ರೂ ಕೂಡ ಫೈಟ್ ಕೊಟ್ಟು ಸೋಲ್ಲಿ, ಗೆದ್ರೆ ಅಂತೂ ಭಾರಿ ಖುಷಿಯಪ್ಪ. ಗೆದ್ರೆ ಶಾಕ್ ಆಗ್ತದೆ ನನಗೆ. ಜೈ RCB ಎಂತ ಒಂದು ಒಳ್ಳೆ ಮಾಡಿ ಆಡಲಿ ಅಂತ ಆಶಿಸ್ತೇನೆ. ಬಟ್ ಒಂದು ವರ್ಡಲ್ಲಿ ಹೇಳೋದಿದ್ರೆ ಡಿಸಪಾಯಿಂಟೆಡ್ ಅಷ್ಟೇ. ನಮಸ್ಕಾರ.